ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಈ ಬಾರಿಯೂ ಕೂಡ ಗೆಲ್ಲಬೇಕು ಅನ್ನೋ ಪ್ರಯತ್ನದಲ್ಲಿದೆ. ಕಳೆದ ಬಾರಿ ಬಹಳ ಕಷ್ಟಪಟ್ಟು ಬಿಜೆಪಿ ಗೆದ್ದಿತ್ತು 1817 ವೋಟಲ್ಲಿ. ಈ ಬಾರಿ ಚಾಮರಾಜನಗರವನ್ನು ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಟಾಸ್ಕ್ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಟಾಸ್ಕ್ ಕೊಟ್ಟಿದ್ದಾರೆ ಪ್ರಮುಖ ನಾಯಕರಿಗೆ. ಬಿಜೆಪಿ ಅಭ್ಯರ್ಥಿಯನ್ನ ಲೀಡಲ್ಲಿ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಕಾಂಗ್ರೆಸ್ ಸೋಲಿಸೋದಕ್ಕೆ ಏನು ಮಾಡಬಹುದು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಅಭ್ಯರ್ಥಿಯಾಗಿದ್ದರೂ ಕೂಡ ಬಿಜೆಪಿ ಗೆದ್ದಿದ್ದು 1817 ವೋಟಲ್ಲಿ. ಈ ಬಾರಿ ಚಾಲೆಂಜ್ ಇನ್ನೂ ಜಾಸ್ತಿ ಇದೆ. ಏನು ಚರ್ಚೆ ಆಯಿತು ಮೀಟಿಂಗಲ್ಲಿ, ಏನು ಟಾಸ್ಕ್ ಕೊಟ್ಟಿದ್ದಾರೆ? ಖಂಡಿತವಾಗಿ ಕೂಡ ರಕ್ಷತ್, ಈಗಾಗಲೇ ಚಾಮರಾಜನಗರದ ಲೋಕಸಭಾ ಕ್ಷೇತ್ರ ಎಂದೇ ದಿನದಿಂದ ದಿನಕ್ಕೆ ರಂಗೇರ್ತಾ ಇರುವಂತದ್ದು. ಅದರಲ್ಲೂ ಕೂಡ ನಿನ್ನೆ ದಿನ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರುವಂತಹ ರಾಧಾಮೋಹನ್ ಅಗರ್ವಾಲ್ ಅವರು ಒಂದು ಸಭೆಯನ್ನು ನಡೆಸ್ತಾರೆ. ಆ ಒಂದು ಸಭೆಯಲ್ಲಿ ಬಿಜೆಪಿಯ ಮುಖಂಡರುಗಳಿಗೆ ಒಂದು ಕ್ಲಿಯರ್ ಟಾಸ್ಕ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಅತಿ ಹೆಚ್ಚಿನ ಅಂತರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿಕೊಂಡು ಬರಲೇಬೇಕು, ಅದರಲ್ಲೂ ಕೂಡ ಬಾಲರಾಜ್ ಅವರು ಈ ಬಾರಿ ವಿನ್ ಆಗ್ಲೇಬೇಕು ಅನ್ನುವಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಆಂತರಿಕ ಸರ್ವೆ ರಿಪೋರ್ಟ್ ಎಲ್ಲವೂ ಕೂಡ ಈಗಾಗಲೇ ಬಿಜೆಪಿಗೆ ವಿರುದ್ಧವಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿರುವಂತಹ ಒಂದು ವಿಚಾರ. ಆ ಒಂದು ಹಿನ್ನೆಲೆಯಲ್ಲಿ ಎಷ್ಟೆಷ್ಟು ಲೀಡನ್ನ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಲೀಡನ್ನ ಕೊಡಿ. ಅದೇ ರೀತಿಯಲ್ಲಿ ಯಾವ್ದಾದ್ರು ನಾಯಕರಿಗೆ ಅಸಮಾಧಾನ ಇದ್ರೆ ಅದನ್ನ ಕೂಡ ನೀವು ಶಮನವನ್ನ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ನೀವು ಎಫರ್ಟ್ ಅನ್ನ ಹಾಕಬೇಕು. ಅದೇ ರೀತಿಯಲ್ಲಿ ಜೆಡಿಎಸ್ ಅನ್ನ ಕೂಡ ಪರಿಗಣನೆ ತೆಗೆದುಕೊಳ್ಬೇಕು. ಅವರ ಕಾರ್ಯಕರ್ತರು ಹಾಗೆ ನಾಯಕರನ್ನ ಕೂಡ ನೀವು ತಮ್ಮ ಕಡೆ ತೆಗೆದುಕೊಳ್ಬೇಕು. ಅಷ್ಟೇ ಅಲ್ಲದೆ ಅವರಲ್ಲಿ ಏನಾದ್ರು ಅಸಮಾಧಾನ ಇದ್ರೆ ಅದನ್ನ ಜಿಲ್ಲಾ ನಾಯಕರೊಂದಿಗೆ ಚರ್ಚೆ ಮಾಡಿ ಅವರನ್ನ ಕೂಡ ಅವರೊಂದಿಗೆ ಕಳುಹಿಸಿ ಅದೇ ರೀತಿಯಲ್ಲಿ ಅಲ್ಲಿ ಮಾತನಾಡಿಸಿ ಎಲ್ಲಾ ರೀತಿಯ ಒಂದು ಸಮಸ್ಯೆಗಳನ್ನ ಬಗೆಹರಿಸಿ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಅವರು ಸ್ಪಷ್ಟವಾಗಿ ಕೊಟ್ಟಿರುವಂತದ್ದು. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ಯೋಜನೆಗಳಿದ್ದಾವೆ, ಅದು ಜನರಿಗೆ ತಲುಪಬೇಕು. ಆ ಒಂದು ರೀತಿಯಲ್ಲಿ ನೀವು ಪ್ರಯತ್ನವನ್ನ ಮಾಡಬೇಕು. ಯಾವ ಯಾವ ಯೋಜನೆಗಳಿದ್ದಾವೆ ಅನ್ನೋದನ್ನ ಅವರ ಮುಖಂಡರ ಬಳಿಯೇ ಪ್ರಶ್ನೆ ಮಾಡುವಂತಹ ಒಂದು ಕೆಲಸವನ್ನ ಕೂಡ ನಿನ್ನೆ ಅವರು ಮಾಡಿದ್ರು. ಆ ಸಂದರ್ಭದಲ್ಲಿ ಬಂದಂತಹ ಉತ್ತರಗಳನ್ನ ಕೂಡ ಪರಿಗಣಿಸಿದಂತಹ ರಾಧಾಮೋಹನ್ ಅವರು ಅನಂತರದಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ. ಇನ್ನೂ ಕೂಡ ನೀವು ಅತಿ ಹೆಚ್ಚಾಗಿ ತಿಳಿದುಕೊಳ್ಬೇಕು. ಸಾಕಷ್ಟು ಯೋಜನೆಗಳು ಕೇಂದ್ರ ಸರ್ಕಾರದ ಇದೆ, ಆ ಎಲ್ಲಾ ಯೋಜನೆಗಳು ಕೂಡ ಜನರಿಗೆ ತಲುಪುವಂತೆ ಮಾಡಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಅವರಿಗೂ ಕೂಡ ಸಾಕಷ್ಟು ಜನಬೆಂಬಲ ಇದೆ ಅನ್ನುವಂತಹ ಒಂದು ವಿಚಾರ ಕೂಡ ಬಿಜೆಪಿ ಗೊತ್ತಾಗಿರೋದ್ರಿಂದಾಗಿ ಈ ನಿಟ್ಟಿನಲ್ಲಿ ಈ ಬಾರಿ ಗೆಲುವನ್ನ ಪಡೆಯಲೇಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಹಾಲಿ ಸಂಸದರಾಗಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಎಲ್ಲೂ ಪ್ರಚಾರ ಕಣದಲ್ಲಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ಈ ಒಂದು ಭಯ ಕೂಡ ಈಗಾಗಲೇ ಬಿಜೆಪಿಗೆ ಕಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಹಳೆ ಮೈಸೂರು ಭಾಗ ಆಗಿರ್ಬೋದು ಅಥವಾ ಚಾಮರಾಜನಗರ ಆಗಿರ್ಬೋದು, ಇಲ್ಲಿ ಎಲ್ಲೆಲ್ಲಿ ಜೆಡಿಎಸ್ ಪ್ರಾಬಲ್ಯ ಇದೆಯೋ ಆ ಒಂದು ಕ್ಷೇತ್ರಗಳಿಗೂ ಕೂಡ ಈಗಾಗಲೇ ಬಿಜೆಪಿ ಕಣ್ಣಿಟ್ಟಿದೆ. ಅಲ್ಲಿನ ಒಂದು ಜೆಡಿಎಸ್ ಮತಗಳನ್ನ ಕೂಡ ತನ್ನಡೆಗೆ ತೆರೆದುಕೊಳ್ಳಲೇಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವುದು. ಆ ನಿಟ್ಟಿನಲ್ಲಿ ಜೆಡಿಎಸ್ಗೆ ಸ್ಟಾರ್ ಪ್ರಚಾರಕರ ಒಂದು ಅವಶ್ಯಕತೆ ಕೂಡ ಇದೆ ಅನ್ನುವಂತ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಜೆಡಿಎಸ್ ಇಂದ ಯಾರ್ಯಾರು ಸ್ಟಾರ್ ಪ್ರಚಾರಕರು ಬರಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ಚಾಮರಾಜನಗರದಲ್ಲಿ ಬಿಜೆಪಿ ಏನಿದೆ ಅದು ಸಾಕಷ್ಟು ಕಳೆಗುಂದಿದೆ. ಆ ಒಂದು ನಿಟ್ಟಿನಲ್ಲಿ ಬಿಜೆಪಿಗೂ ಕೂಡ ಸ್ಟಾರ್ ಪ್ರಚಾರಕರ ಅವಶ್ಯಕತೆ ಇದೆ. ವಿಜಯೇಂದ್ರ ಅಥವಾ ಯಡಿಯೂರಪ್ಪನವರು ಬಂದ್ರೆ ಇಲ್ಲಿ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಸಾಕಷ್ಟು ಹುಮ್ಮಸ್ಸು ಬರುತ್ತೆ. ಅನಂತರದಲ್ಲಿ ಅವರು ಕೂಡ ಸಾಕಷ್ಟು ಬಿರುಸಿನಿಂದ ಕಾರ್ಯವನ್ನ ಮಾಡ್ತಾರೆ, ಚುನಾವಣಾ ಪ್ರಚಾರದಲ್ಲೂ ಕೂಡ ಭಾಗಿಯಾಗ್ತಾರೆ ಅನ್ನುವಂಥದ್ದೇ ಅದು ಗೊತ್ತಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನ ಈಗಾಗಲೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪ್ರಚಾರಕರೇನಿದ್ದಾರೆ ಅವರು ಕೂಡ ಚಾಮರಾಜನಗರಕ್ಕೆ ಬರಬೇಕು ಅನ್ನುವಂತ ಒಂದು ಚರ್ಚೆ ಇದೆ, ಅದು ಬಿಜೆಪಿಯ ಆಂತರಿಕ ವಲಯದಲ್ಲೇ ಮೂಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಬಿಜೆಪಿ ಮಾಡ್ಕೊಳ್ತಾ ಇದೆ. ನಿನ್ನೆಯ ಮೀಟಿಂಗ್ ನಲ್ಲೂ ಕೂಡ ಅದನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು. ರಕ್ಷತ್, ಧನ್ಯವಾದ ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.